ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸುನಿ ಕಿಶನ್ ವ್ಲಾಗ್ಗೆ ಸ್ವಾಗತ ನಿಮಗೆ. ಇವತ್ತು ನಾವು ಕರ್ಪೂರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕರ್ಪೂರಗಳಲ್ಲಿ ವಿಧ ವಿಧವಾದ ಕರ್ಪೂರಗಳಿವೆ. ಅದರಲ್ಲಿ ಭಾರತೀಯರು ಆ, ಸಾಮಾನ್ಯವಾಗಿ ಯೂಸ್ ಮಾಡೋದು ಎರಡು ರೀತಿಯ ಕರ್ಪೂರ. ಒಂದು ಪಚ್ಚೆ ಕರ್ಪೂರ, ಒಂದು ಆರತಿ ಕರ್ಪೂರ. ಈಗ ನಾವು ಆರತಿ ಕರ್ಪೂರ ಎಂದರೆ ಮನೆಯಲ್ಲಿ ಪ್ರತಿನಿತ್ಯ ಯೂಸ್ ಮಾಡ್ತೀವಿ. ಪಚ್ಚೆ ಕರ್ಪೂರ ತುಂಬ ರೇರಾಗಿ ತುಂಬ ಜನದ ಮನೆಯಲ್ಲಿ ಯೂಸ್ ಮಾಡೋದು ಕಮ್ಮಿ. ಅದರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಬನ್ನಿ. ಅದರ ಉಪಯೋಗಗಳು ಎಲ್ಲರ ಮನೆಯಲ್ಲೂ ಅದಿದ್ದರೆ ತುಂಬ ಒಳ್ಳೆಯದು. ವಿಷ್ಣುವಿಗೂ ಕೂಡ ಅದು ತುಂಬ ಪ್ರಿಯವಾದ ಕರ್ಪೂರವಾಗಿದೆ ಮತ್ತು ಸ್ಮೆಲ್ ಕೂಡ ತುಂಬ ಪರಿಮಳವಾಗಿರುತ್ತದೆ. ಈಗ ಬನ್ನಿ ಅದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಪಚ್ಚೆ ಕರ್ಪೂರವನ್ನು ಸಿಹಿ ಪಾನೀಯಗಳಲ್ಲಿ ಮತ್ತು ಸಿಹಿ ತಿಂಡಿಗಳಲ್ಲಿ ಉಪಯೋಗಿಸುತ್ತೇವೆ. ಅದರಲ್ಲಿ ಉಪಯೋಗಿಸಿದ ಕರ್ಪೂರದಿಂದ ಅವನ್ನು ನಾವು ಸೇವಿಸಿದಾಗ ಸೇಮ್ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಂತೆ ಅದರ ಭಾಸವಾಗುತ್ತದೆ ನಮಗೆ. ಸಿಹಿ ಪಾನೀಯಗಳಲ್ಲೂ ಕೂಡ ಉಪಯೋಗಿಸುತ್ತಾರೆ. ಮತ್ತು ಇದನ್ನು ಸ್ವಲ್ಪ ಅರಿಶಿಣ ಹಾಕಿ ನಂತರ ಒಂದು ಚೊಂಬಿನಲ್ಲಿ ಪಚ್ಚ ಕರ್ಪೂರ ಮತ್ತು ಬೇವಿನ ಎಲೆಯನ್ನು ಕೂಡ ಮನೆಯ ಸುತ್ತಮುತ್ತ ಸಿಂಪಡಿಸುತ್ತಾ ಬಂದರೆ ಕ್ರಿಮಿಕೀಟಗಳ ನಾಶ ನಿವಾರಣೆಯಾಗುತ್ತದೆ. ಇದನ್ನು ಒಮ್ಮೆಯಾದರೂ ಪ್ರಯತ್ನ ಮಾಡಿ, ನಿಮಗೆ ತಿಳಿಯುತ್ತದೆ. ಮತ್ತು ಸ್ನೇಹಿತರೆ, ಇದನ್ನು ಸೌಂದರ್ಯಕ್ಕೂ ಕೂಡ ಉಪಯೋಗಿಸುತ್ತಾರೆ. ಅಂದರೆ ಒಣ ಚರ್ಮವಿದ್ದರೆ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಪಚ್ಚ ಕರ್ಪೂರವನ್ನು ಮಿದ್ದಿ ಅಥವಾ ರಾತ್ರಿ ಇಡೀ ನೆನೆಸಿ ಮುಖಕ್ಕೆ ಅಥವಾ ಕೈಕಾಲುಗಳಿಗೆ ಅಪ್ಲೈ ಮಾಡಿರುವುದರಿಂದ ಒಣ ಚರ್ಮವು ಮೃದುವಾಗುತ್ತದೆ ಮತ್ತು ಗ್ಲೋಯಿಂಗ್ ಕೂಡ ಹೆಚ್ಚಾಗುತ್ತದೆ. ಮತ್ತು ಸ್ನೇಹಿತರೆ, ಬೇವಿನ ಎಲೆ ಮತ್ತು ಬಿಲ್ವಪತ್ರೆ ಚಿಟಿಕೆಯಷ್ಟು ಪಚ್ಚಕರ್ಪೂರ ಮತ್ತು ಬೆಲ್ಲವಾಗಲಿ ಅಥವಾ ಉಪ್ಪಾಗಲಿ ಪ್ರತಿದಿನ ಸೇವಿಸುತ್ತಾ ಬಂದರೆ ಶುಗರ್ ಕಂಟ್ರೋಲ್ ಕೂಡ ಆಗುತ್ತದೆ. ಪಚ್ಚೆ ಕರ್ಪೂರದಿಂದ ಪ್ರತಿನಿತ್ಯವಾಗಲಿಲ್ಲವಾದರೂ ತಿಂಗಳಿಗೆ ಒಮ್ಮೆಯಾದರೂ ಮನೆಯಲ್ಲಿ ಆರತಿ ಮಾಡಿ ದೇವರಿಗೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ. ಶ್ರೀಗಂಧದ ಪುಡಿಯೊಂದಿಗೆ ಪಚ್ಚೆ ಕರ್ಪೂರವನ್ನು ಬೆರೆಸಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ರೋಸ್ ವಾಟರ್ ಅಥವಾ ಇಲ್ಲದಿದ್ದರೆ ನೀರಿನೊಂದಿಗೆ ಕೂಡ ಅದನ್ನು ಕಲಿಸಿ ಪ್ರತಿನಿತ್ಯ ಹಣೆಗೆ ಇಟ್ಟುಕೊಳ್ಳುವುದರಿಂದ ವಿಷ್ಣುವಿನ ಕೃಪೆ ನಮಗೆ ದೊರಕುತ್ತದೆ. ಏಕೆಂದರೆ ಇದು ವಿಷ್ಣುವಿಗೆ ತುಂಬ ಪ್ರಿಯವಾದ ವಸ್ತುವಿನಲ್ಲಿ ಇದು ಕೂಡ ಒಂದಾಗಿದೆ. ಮತ್ತು ಸ್ನೇಹಿತರೆ, ಮಕ್ಕಳಿಗೆ ಶೀತವಾಗಿದ್ದರೆ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಬೆರೆಸಿ ಪಾದಗಳಿಗೆ ಮತ್ತು ಎದೆಯ ಭಾಗಕ್ಕೆ ಮತ್ತು ಹಸ್ತಗಳಿಗೆ ಬೆನ್ನಿಗೆ ಸವರುತ್ತಾ ಬಂದರೆ ಮಕ್ಕಳಿಗೆ ಆಗಿರುವ ಕೋಲ್ಡ್ ಅಥವಾ ಶೀತ ಕೂಡ ಕಡಿಮೆಯಾಗುತ್ತಾ ಬರುತ್ತದೆ. ಕರ್ಪೂರದ ಬಗ್ಗೆ ಈಗ ತಿಳ್ಕೊಂಡ್ರಲ್ಲ ವೀಕ್ಷಕರೇ. ಇದರ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕೆಂದು ನನಗೆ ತಿಳಿಸ್ಕೊಡಿ. ಹೋಗಿ ಬರಲಾ? ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ.